ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಾನು ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ನಿಮಗೆ ಉಸಿರಾಟದ ತೊಂದರೆ ಇರ್ಬೋದು, ಅಥವಾ ಹಾರ್ಟ್ ರಿಲೇಟೆಡ್ ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಉಬ್ಬಸ, ಅಸ್ತಮ, ಅಥವಾ ಹಾರ್ಟ್ ಫೇಲ್ಯೂರ್ ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗ್ತಾ ಉಂಟು. ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದು ಇಲ್ಲ. ಇವಾಗ ಸಣ್ಣ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಏಜಾವಟವರು ಇರ್ಬೋದು. ಸೊ ಹಾರ್ಟ್ ಅಟ್ಯಾಕ್ ಅನ್ನೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು. ಸೊ ಸರ್ವಸಾಮಾನ್ಯ ಆಗಿದೆ ಹೃದಯಾಘಾತ ಅನ್ನೋದು. ಹಾಗಾಗಿ ಇವತ್ತು ನಾನು ನಿಮ್ಮ ಎಲ್ಲರ ಪರವಾಗಿ ಈ ಒಂದು ದೈಹಿಕ ಸಂಖ್ಯೆಯನ್ನು ಜಪ ಮಾಡ್ತಾ ಇದ್ದೇನೆ. ಇದನ್ನು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಒಂದು ದೈಹಿಕ ಸಂಖ್ಯೆಯನ್ನು ಸಾಧ್ಯವಾದರೆ ದಿನಕ್ಕೆ 2 ಬಾರಿ, ಅಥವಾ ಸಾಧ್ಯ ಆಗಿಲ್ಲ ಅಂದರೆ ಒಂದು ಟೈಮ್ ಬೇಕಿದ್ದರೂ ಕೇಳ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಹೆಲ್ತ್ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸ್ ಬರಲ್ಲ, ಇದ್ರೂ ಕ್ಯೂರ್ ಆಗುತ್ತೆ ವಿದಿನ್ 21 ಡೇಸ್ 11 ಡೇಸಲ್ಲಿ. ಬೇಕಿದ್ದರೆ ನೀವು ಅದನ್ನು ಟೆಸ್ಟ್ ಮಾಡ್ಕೊಳ್ಬಹುದು. ಇವಾಗ ಹೇಗುಂಟು ಕಂಡೀಷನ್, ನೆಕ್ಸ್ಟ್ ಹೇಗುಂಟು ಅಂದರೆ ಇವಾಗ ಯಾರಿಗಾದ್ರೂ ಉಸಿರಾಟದ ಸಮಸ್ಯೆ ಉಂಟು, ಅಥವಾ ಉಬ್ಬಸ ಉಂಟು, ಅಸ್ತಮ ಉಂಟು ಅಂತ ನೀವು ಮೆಡಿಸಿನ್ ಎಲ್ಲ ತಗೊಳ್ತಾ ಇದ್ರೆ ನೆಕ್ಸ್ಟ್ ನೀವು ಇದನ್ನು ಕಂಟಿನ್ಯೂ ಆಗಿ ಕೇಳಿ. 21 ದಿವಸ, 11 ದಿವಸ, ಬೇಕಿದ್ದರೆ 41 ದಿವಸ ಬೇಕಿದ್ದರೂ ಕೇಳ್ಕೊಳ್ಬೋದು. ಆ ನಂತರ ನೀವು ಚೆಕಪ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರು ಇದನ್ನು ಡೈಲಿ ಕೇಳ್ಕೊಳ್ಬೇಕು. ಏನಕ್ಕಂದರೆ ಇವಾಗ ಇತ್ತೀಚಿನ ದಿವಸದಲ್ಲಿ ಹೃದಯಾಘಾತ ಅನ್ನೋದು, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು, ಪೂಜೆ ಮಾಡಿಬಿಟ್ಟು, ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ದಿವಸಕ್ಕೆ 2 ಬಾರಿ ಅಥವಾ 1 ಬಾರಿ ನೈಟ್ ಮಲಗುವಾಗಲೂ ಕೇಳ್ಕೊಳ್ಬಹುದು. ಜಸ್ಟ್ ನೀವು ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಕೂಲಾಗಿ ಇದನ್ನು ಕೇಳ್ಕೊಳ್ಬೇಕು. ಇಲ್ಲಿ ಯಾವುದೇ ಒಂದು ವಿಧಿ ನಿಯಮ ಏನೂ ಇಲ್ಲ. ಏನಕ್ಕಂದರೆ ನಾನೇ ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ಎಲ್ಲರ ಪರವಾಗಿ ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ಸೊ ನೀವೆಲ್ಲರೂ ಖುಷಿಯಾಗಿರಬೇಕು, ಹೆಲ್ತಿಯಾಗಿರಬೇಕು, 100 ಕಾಲ ಚೆನ್ನಾಗಿ ಖುಷಿಯಾಗಿ ಇರಬೇಕು ಅನ್ನೋದೇ ನನ್ನದು ಆಸೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಆದಷ್ಟು ನಿಮ್ಮವರಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಫ್ರೆಂಡ್ಸಿಗೆಲ್ಲ. ಏನಕ್ಕಂದರೆ ಒಂದು ಕೆಲವೊಂದು ಸಲ ಸುಲಭದಲ್ಲಿ ಸಿಗುವಂತಹ ಪರಿಹಾರಗಳು ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ದೈವಿಕ ಸಂಖ್ಯೆಗೆ ತುಂಬ ಶಕ್ತಿ ಉಂಟು. ಏನೇ ಒಂದು ಸಮಸ್ಯೆ ಇದ್ರೂ ಉಸಿರಾಟಕ್ಕೆ ಸಂಬಂಧಿಸಿದ್ದು, ಹಾರ್ಟ್ ರಿಲೇಟೆಡ್, ಸೊ ಉಬ್ಬಸ ಇರ್ಬೋದು, ಅಸ್ತಮ ಇರ್ಬೋದು, ಹಾಗೇನೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್. ಸೊ ಇದೆಲ್ಲನೂ ಒಂದು ರೀತಿಯಲ್ಲಿ ನಿಮ್ಮನ್ನು ತಡೆಯುತ್ತೆ. ನಿಮಗೆ ಒಂದು ರಕ್ಷಣೆ ಅನ್ನೋದು ಈ ದೈವಿಕ ಸಂಕೇತ ನೀಡುತ್ತೆ. ಪ್ರತಿಯೊಬ್ಬರು ಇಲ್ಲಿ ಏಜ್ ಗ್ಯಾಪ್ ಏನಿಲ್ಲ, ಯಾರು ಬೇಕಿದ್ರು ಹೆಣ್ಮಕ್ಳು ಗಂಡ್ಮಕ್ಳು ಕೇಳ್ಕೊಳ್ಬಹುದು. ಖಂಡಿತವಾಗಿಯೂ ನಿಮ್ಮದು ಹೆಲ್ತ್ ಸುಧಾರಣೆಯಾಗುತ್ತೆ. ಈ ದೈವಿಕ ಸಂಕೇತ ಈ ರೀತಿ ಉಂಟು. ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅವರನ್ನು ನೆನಪು ಮಾಡ್ಕೊಳ್ಳಿ. ನಾನು ನನ್ನ ಆರಾಧ್ಯ ದೇವ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಮಹಾದೇವರನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಶೇರ್ ಮಾಡಿ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಮಾತಿನಲ್ಲಿ ಹೇಳಿ. ಧನ್ಯತಾ ಭಾವನವನ್ನು ಇಲ್ಲಿ ಸಮರ್ಪಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ನಮಗೆ ಒಳ್ಳೆಯದಾದಾಗ ಆ ದೇವರಿಗೆ 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2 5 7 8 1 4 1 2
1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814 1257 814